ರಾತ್ರಿ 11 ಗಂಟೆ ಆಗಿತ್ತು. ರಾಧಿಕಾ ಮನೆಯ ಎಲ್ಲ ಕೆಲಸ ಮುಗಿಸಿಕೊಂಡು ಮಲಗಲು ಅವಳ ಕೋಣೆಗೆ ಹೋಗುತ್ತಾಳೆ. ಅವಳು ತುಂಬ ದಣಿದಿರುತ್ತಾಳೆ. ಅದಕ್ಕೆ ಅವಳಿಗೆ ಸುಸ್ತಾಗ್ತಾ ಇರುತ್ತೆ. ಅಷ್ಟರಲ್ಲಿ ಅವಳ ಅತ್ತೆ ಸೊಸೆ ರಾಧಿಕಾಗೆ ಕೂಗುತ್ತಾಳೆ. ಸೊಸೆ, ಏನು ಮಾಡ್ತಾ ಇದೀಯ? ಸ್ವಲ್ಪ ನನ್ನ ರೂಮ್ಗೆ ಬಂದು ಹೋಗು ಅಂತ ಕೂಗುತ್ತಾಳೆ. ಆವಾಗ ರಾಧಿಕಾ ತುಂಬ ದಣಿದಿದ್ದ ಕಾರಣ ಅವಳಿಗೆ ಬೇಜಾರಾಗುತ್ತೆ. ಏಕೆಂದರೆ ದಿನಾಲೂ ಬೆಳಗ್ಗೆ 5 ಗಂಟೆಗೆ ಎದ್ದೇಳುವುದು, ಮನೆಯ ಎಲ್ಲ ಕೆಲಸ ಮುಗಿಸಿಕೊಂಡು ಅವಳು ಅವಳ ಟೀಚರ್ ಡ್ಯೂಟಿಗೆ ಹೋಗುತ್ತಿದ್ದಳು ಮತ್ತು ಮನೆಗೆ ಬಂದ ನಂತರ ಮನೆಯ ಎಲ್ಲ ಕೆಲಸ ಮಾಡುವುದರಲ್ಲಿ ಅವಳಿಗೆ ಇಷ್ಟು ಸಮಯ ಆಗುತ್ತಿತ್ತು. ಅವಳಿಗೆ ಗುರುತಿತ್ತು ಅತ್ತೆಯ ಸ್ವಭಾವದ ಬಗ್ಗೆ. ಅತ್ತೆ ಬಾ ಅಂತ ಅಂದರೆ ಹೋಗಲೇಬೇಕು, ಹೋಗದಿದ್ದರೆ ಅವರು ತುಂಬ ಕೋಪ ಮಾಡಿಕೊಳ್ಳುತ್ತಾರೆ ಅಂತ ಅತ್ತೆಯ ರೂಮಿಗೆ ಹೊರಟಳು. ರೂಮ್ ಹೊರಗಡೆ ನಿಂತು ನೋಡಿದರೆ ಅಲ್ಲಿ ರಾಧಿಕಾಳ ಗಂಟ ಮತ್ತು ಮೈದುನ ಇಬ್ಬರೂ ಇದ್ದರು. ಇದನ್ನು ನೋಡಿ ಅವಳಿಗೆ ಸ್ವಲ್ಪ ಗಾಬರಿಯಾಯಿತು. ಏಕೆಂದರೆ ಯಾವಾಗಲಾದರೂ ರಾಧಿಕಾ ಅತ್ತೆಗೆ ಕೇಳದೇನೆ ಯಾವುದಾದರೂ ಕೆಲಸ ಮಾಡಿದರೆ ಮನೆಯವರು ಎಲ್ಲರೂ ಒಂದು ಕೂಡಿ ಅವಳಿಗೆ ತುಂಬ ಕೇಳಿಸುತ್ತಿದ್ದರು. ಒಂದು ಸಲ ಹೀಗೆ ರಾಧಿಕಾಳ ಮದುವೆ ಆದ ನಂತರ ಅವಳು ಗಂಡನ ಮನೆಗೆ ಬಂದ ತಿಂಗಳಲ್ಲಿ ಅವಳ ಜಾಬ್ ಆರ್ಡರ್ ಕಾಪಿ ಬರುತ್ತೆ. ಮನೆಯವರಿಗೂ ರಾಧಿಕಾ ಜಾಬ್ ಮಾಡೋದಕ್ಕೆ ಯಾವುದೇ ತೊಂದರೆ ಇರಲಿಲ್ಲ. ಹಾಗಂತ ಅವಳು ಜಾಬ್ಗೆ ಹೋಗುತ್ತಿರುತ್ತಾಳೆ. ಅವಳಿಗೂ ಜಾಬ್ ಮಾಡುವುದು ತುಂಬ ಇಷ್ಟ ಇತ್ತು. ನನ್ನ ತಂದೆ ನನಗೆ ತುಂಬ ಕಷ್ಟಪಟ್ಟು ಓದಿಸಿದ್ದಾರೆ, ಅದನ್ನು ನಾನು ವ್ಯರ್ಥ ಮಾಡಬಾರದು. ಏನಾದರೂ ಒಂದು ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕು ಅಂತ ಅವಳಿಗೆ ಅದೊಂದು ಕನಸು ಇತ್ತು. ರಾಧಿಕಾಳ ಮೊದಲನೆಯ ಸಂಬಳ ಬಂದಿರುತ್ತೆ. ಅದಕ್ಕೆ ಅವಳು ಮೊದಲನೆಯ ಸಂಬಳದಲ್ಲಿ ತನ್ನ ಸಲುವಾಗಿ ಏನು ತಗೊಳ್ಳುವುದೇ, ಅತ್ತೆಗೆ ಒಂದು ಸೀರೆ ಮತ್ತು ಮನೆಯಲ್ಲಿ ಎಲ್ಲರಿಗೂ ಸ್ವೀಟ್ ತಂದಿದಳು. ರಾಧಿಕಾ ಮನೆಗೆ ಬಂದು ಅತ್ತೆಗೆ ಸೀರೆ ಕೊಟ್ಟಳು. ಆವಾಗ ಅವಳ ಅತ್ತೆ ಏನೂ ಹೇಳುವುದಿಲ್ಲ. ತಂದಿದ್ದ ಸೀರೆಯನ್ನು ಸಂತೋಷವಾಗಿ ಇಟ್ಟುಕೊಳ್ಳುತ್ತಾಳೆ. ರಾತ್ರಿ ಊಟದ ಸಮಯದಲ್ಲಿ ಮನೆಯವರೆಲ್ಲರಿಗೂ ಸ್ವೀಟ್ ಕೊಡುತ್ತಾಳೆ. ಎಲ್ಲರೂ ಸ್ವೀಟ್ ತಿನ್ನುತ್ತಾರೆ. ಆವಾಗ ಅವಳ ಅತ್ತೆ ಇದ್ದಕ್ಕಿದ್ದಂತೆ ಊಟ ಮಾಡುವ ತಟ್ಟೆಯಿಂದ ಎದ್ದು ಕೋಪ ಮಾಡಿಕೊಂಡು ತನ್ನ ರೂಮಿಗೆ ಹೋಗುತ್ತಾಳೆ. ಅವರು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ರಾಧಿಕಾಗೆ ಒಂದು ತಿಳಿಯುವುದಿಲ್ಲ. ಅವಳ ಹಿಂದೆ ಅವಳ ಇಬ್ಬರು ಮಕ್ಕಳು ಹೋಗುತ್ತಾರೆ. ಅವರು ಹೋಗಿದ್ದನ್ನು ನೋಡಿ ರಾಧಿಕಾ ಸಹ ಅತ್ತೆಯ ರೂಮಿಗೆ ಹೋಗುತ್ತಾಳೆ. ಆವಾಗ ಅವಳ ಅತ್ತೆಗೆ ಅವಳ ಇಬ್ಬರು ಮಕ್ಕಳು ಕೇಳುತ್ತಾರೆ, ಅಮ್ಮ ಏನಾಯಿತು? ನೀನು ಯಾಕೆ ಕೋಪ ಮಾಡಿಕೊಂಡು ಊಟ ಮಾಡದೇನೆ ಬಂದು ಬಿಟ್ಟೆ? ಏನಾಗಿದೆ ನಮಗೆ ಹೇಳು ಅಂತ ಕೇಳುತ್ತಾರೆ. ಆವಾಗ ಅವಳ ಅತ್ತೆ ಹೇಳುತ್ತಾಳೆ, ಈಗ ಈ ಮನೆಯಲ್ಲಿ ನನ್ನ ಯಾವುದೇ ಬೆಲೆ ಇಲ್ಲ. ಈಗ ಎಲ್ಲರೂ ನನಗೆ ಕೇಳದೇನೆ ಅವರವರ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದಾರೆ ಅಂತ ಹೇಳುತ್ತಾಳೆ. ಆವಾಗ ಅವಳ ಮಕ್ಕಳು ಕೇಳುತ್ತಾರೆ, ಅಮ್ಮ ನಾವಂತೂ ಏನೂ ಮಾಡಿಲ್ಲ. ನಾವು ನಿನಗೆ ಕೇಳದೇನೆ ಒಂದು ಕೆಲಸವೂ ಮಾಡುವುದಿಲ್ಲ. ನೀನು ಹೇಳಿದಷ್ಟೇ ಮಾಡುತ್ತೇವೆ. ಮತ್ತೆ ಈಗ ಯಾರು ಹಾಗೆ ಮಾಡಿದ್ರು ಅಂತ ಕೇಳುತ್ತಾರೆ. ಅವರ ಅಮ್ಮ ಹೇಳುತ್ತಾಳೆ, ಇವತ್ತು ಸೊಸೆಯ ಮೊದಲ ಸಂಬಳ ಬಂದಿದೆ. ಅವಳು ಆ ಸಂಬಳ ನನಗೆ ಕೇಳದೇನೆ ಖರ್ಚು ಮಾಡಿದ್ದಾಳೆ ಅಂತ ಹೇಳುತ್ತಾಳೆ. ಆವಾಗ ರಾಧಿಕಾ ಹೇಳುತ್ತಾಳೆ, ಅತ್ತೆ ಅದರಲ್ಲಿ ನಾನೇನು ಖರ್ಚು ಮಾಡಿದ್ದೆ? ಮೊದಲನೆಯ ಸಂಬಳ ಇದೆ ಅಂತ ತಿಳಿ ನಿಮ್ಮ ಸಲುವಾಗಿ ಒಂದು ಸೀರೆ ಮತ್ತು ಮನೆಯವರೆಲ್ಲರಿಗೂ ಸ್ವೀಟ್ ಕೊಡೋಣ ಅಂತ ಸ್ವೀಟ್ ತಂದಿದೆ ಅಷ್ಟೇ. ಮತ್ತು ನನ್ನ ಸಲುವಾಗಿ ನನ್ನ ಮೇಲೆ ಯಾವುದೇ ಖರ್ಚು ಮಾಡಲಿಲ್ಲ. ನಾನು ಪೂರ್ತಿ ಸಂಬಳ ಎಲ್ಲ ಖರ್ಚು ಮಾಡಲಿಲ್ಲ. ಅದರಲ್ಲಿ ಒಂದು ಸೀರೆ ಮತ್ತು ಸ್ವೀಟ್ ತಂದಿದೆ ಅಷ್ಟೇ. ಮಿಕ್ಕಿದೆಲ್ಲ ಹಾಗೆ ಉಳಿದಿವೆ ಅಂತ ಹೇಳುತ್ತಾಳೆ. ಆವಾಗ ರಾಧಿಕಾಳ ಗಂಡ ಹೇಳುತ್ತಾನೆ, ಆದರೆ ರಾಧಿಕಾ ನೀನು ಅಮ್ಮಗೆ ಕೇಳದೇನೆ ತರಬಾರದಾಗಿತ್ತು. ಈ ಮನೆಯಲ್ಲಿ ಯಾವುದೇ ಒಂದು ಚಿಕ್ಕ ವಸ್ತುವಿನ ಅವಶ್ಯಕತೆ ಇದ್ದರೂ ಅಮ್ಮಗೆ ಕೇಳೇ ತರಬೇಕು. ನಾವು ಹಿಂದಿನಿಂದ ಹಾಗೆ ಮಾಡ್ಕೊತಾ ಬಂದಿದ್ದೀವಿ. ಈಗ ಮುಂದೆ ಸಹ ಈ ಮನೆಯಲ್ಲಿ ಹಾಗೆ ನಡೆಯಬೇಕು ಅಂತ ಅವಳ ಗಂಡ ಹೇಳುತ್ತಾನೆ. ಮತ್ತೆ ಅವಳ ಅತ್ತೆ ಹೇಳುತ್ತಾಳೆ, ನಮ್ಮ ಮನೆಯಲ್ಲಿ ಏನು ದುಡ್ಡಿನ ಕಮ್ಮಿ ಇದೆ ಅಂತ ನೀನು ನಿನ್ನ ಸಂಬಳದಲ್ಲಿನ ಹಣ ಖರ್ಚು ಮಾಡಿದೀಯ. ಈಗ ಮುಂದೆ ನಿನ್ನ ಸಂಬಳದಲ್ಲಿನ ಹಣ 1 ರೂಪಾಯಿ ಖರ್ಚು ಆಗಬಾರದು ಅಂತ ಹೇಳುತ್ತಾಳೆ. ಮತ್ತೆ ಅವಳ ಮೈದುನ ಹೇಳುತ್ತಾನೆ, ಹೌದು ಅತ್ತಿಗೆ, ಈಗ ಮುಂದೆ ನೀವು ಅಮ್ಮಗೆ ಕೇಳದೇನೆ ಯಾವುದೇ ಕೆಲಸ ಮಾಡಬೇಡಿ ಅಂತ ಹೇಳುತ್ತಾನೆ. ಮೈದುನನ ಮಾತು ಕೇಳಿ ಅವಳಿಗೆ ತುಂಬ ಕೋಪ ಬರುತ್ತೆ. ನನಗೆ ನನ್ನ ಗಂಡ ಹೇಳಲಿ ಕೇಳಿಸಿಕೊಳ್ಳುತ್ತೇನೆ.
ನಾನು ಅಂಥದ್ದೇನು ತಪ್ಪು ಮಾಡಿದ್ದೇನೆ, ಎಲ್ಲರೂ ನನಗೆ ಇಷ್ಟೊಂದು ಬುದ್ಧಿ ಹೇಳಕ್ಕೆ ಅಂತ ಅಂದುಕೊಂಡು ಮೈದುನನಿಗೆ ಏನೋ ಹೇಳಬೇಕು ಅಂತ ಅಂದುಕೊಳ್ಳುತ್ತಾಳೆ. ಆದರೆ ಈಗ ನಾನು ಏನಾದರೂ ಹೇಳಿದರೆ ವಿನಾಕಾರಣದೇ ಗಲಾಟೆ ಆಗುತ್ತೆ, ಈಗ ಸುಮ್ಮನಿದ್ದಷ್ಟೇ ಒಳ್ಳೆಯದು ಅಂತ ಸುಮ್ಮನಾಗುತ್ತಾಳೆ. ರಾಧಿಕಾಳ ಗಂಡ ಹೇಳುತ್ತಾನೆ, ನೀನು ಸಂಬಳ ಕ್ಯಾಶಲ್ಲಿ ತಗೊಳ್ಬೇಡ, ನಾಳೆನೇ ನಿನ್ನ ಅಕೌಂಟ್ ತೆಗೆಯುತ್ತೇನೆ, ಅದಕ್ಕೆ ಸಂಬಳ ಬರುತ್ತೆ ಅಂತ ಹೇಳಿ ಬ್ಯಾಂಕಿಗೆ ಹೋಗಿ ಹೆಂಡತಿಯ ಅಕೌಂಟ್ ತೆಗೆಯುತ್ತಾನೆ ಮತ್ತು ಅಕೌಂಟ್ಗೆ ಮೊಬೈಲ್ ನಂಬರ್ ಅವನದ್ದೇ ಕೊಡುತ್ತಾನೆ. ಏನೇ ನೋಟಿಫಿಕೇಷನ್ ಬಂದರೂ ನನ್ನ ಮೊಬೈಲ್ಗೆ ಬರುತ್ತೆ ಅಂತ. ಕೆಲವು ದಿನಗಳು ಹೀಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಒಂದು ದಿನ ರಾತ್ರಿ 11 ಗಂಟೆಗೆ ಅವಳ ಅತ್ತೆ ಕೂಗಿದಾಗ ಅವಳಿಗೆ ಆಯಾಸ ಆದರೂ ಅತ್ತೆಯ ರೂಮಿಗೆ ಹೋಗುತ್ತಾಳೆ. ರೂಮಲ್ಲಿ ರಾಧಿಕಾ ಗಂಡ ಮತ್ತು ಮೈದುನನನ್ನು ನೋಡಿ ಅವಳಿಗೆ ಮೊದಲಾದ ಇದೆಲ್ಲ ಘಟನೆ ನೆನಪಿಗೆ ಬರುತ್ತೆ. ಈಗ ನನ್ನಿಂದ ಏನು ತಪ್ಪಾಯಿತು ಅಂತ ಅಂದುಕೊಳ್ಳುತ್ತಾ ರೂಮ್ಗೆ ಹೋಗುತ್ತಾಳೆ. ರಾಧಿಕಾ ಬಂದಿದ್ದನ್ನು ನೋಡಿ ಅವಳ ಗಂಡ ಕೇಳುತ್ತಾನೆ, ರಾಧಿಕಾ ಇವತ್ತು ನೀನು ನಿನ್ನ ಹೆಸರ ಮೇಲೆ ಒಂದು ಆಡಿ ಮಾಡಿದೆಯಾ ಅಂತ ಕೇಳುತ್ತಾನೆ. ರಾಧಿಕಾ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ, ನಾನು ಇದರ ಬಗ್ಗೆ ಯಾರಿಗೂ ಹೇಳಲಿಲ್ಲ, ಇವರಿಗೆ ಹೇಗೆ ತಿಳಿಯಿತು? ಮತ್ತೆ ಅವಳಿಗೆ ನೆನಪಾಗುತ್ತೆ, ಅಕೌಂಟ್ಗೆ ಇವರದೇ ನಂಬರ್ ಇದೆ, ಇವರಿಗೆ ನೋಟಿಫಿಕೇಷನ್ ಹೋಗಿರಬೇಕು ಅಂತ ಅಂದುಕೊಳ್ಳುತ್ತಾಳೆ. ಅವಳ ಗಂಡ ಹೇಳುತ್ತಾನೆ, ನನ್ನ ಫ್ರೆಂಡ್ ಅದೇ ಬ್ಯಾಂಕಲ್ಲಿ ಕೆಲಸ ಮಾಡುತ್ತಾನೆ, ಅದಕ್ಕೆ ಅವನೇ ನನಗೆ ಈ ವಿಷಯ ತಿಳಿಸಿದನು ಅಂತ ಹೇಳುತ್ತಾನೆ. ಆವಾಗ ರಾಧಿಕಾ ಹೇಳುತ್ತಾಳೆ, ಹೌದು ನಾನು RD ಮಾಡಿಸಿದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ಅವಳ ಅತ್ತೆ ಹೇಳುತ್ತಾಳೆ, ನೀನು ಯಾರಿಗೆ ಕೇಳಿ ಮಾಡಿಸಿದೆ? ನೀನು ಹೆಣ್ಣು ಮಗಳು ಆಗಿ ದುಡ್ಡಿನ ವಿಷಯದಲ್ಲೆಲ್ಲ ತಲೆ ಹಾಕಬಾರದು ಅಂತ ಅವಳ ಅತ್ತೆ ಹೇಳುತ್ತಾಳೆ. ಏಕೆ ಮಾಡಿಸಿದೆ ಅಂತ ಗಂಡ ಕೇಳುತ್ತಾನೆ. ಆವಾಗ ರಾಧಿಕಾ ಹೇಳುತ್ತಾಳೆ, ಅದರಲ್ಲೇನಿದೆ, ಸೇವಿಂಗ್ ಅಕೌಂಟಲ್ಲಿ ಹಣ ಹಾಗೆ ಬಿದ್ದಿರುತ್ತೆ, ಅದಕ್ಕೆ ತಿಂಗಳಿಗೆ 5,000 RD ಮಾಡಿಸಿದ್ದೇನೆ, ಇದರಲ್ಲಿ ಏನೂ ಕೆಟ್ಟದಿಲ್ಲ, ಇದನ್ನು ಕೂಡ ಇನ್ವೆಸ್ಟ್ ಮಾಡಿದ ಹಾಗೆ ಆಗುತ್ತೆ, ಇದಕ್ಕೆ ಚೆನ್ನಾಗಿ ಇಂಟ್ರೆಸ್ಟ್ ಕೂಡ ಬರುತ್ತೆ ಅಂತ ಹೇಳುತ್ತಾಳೆ. ಗಂಡ ಹೇಳುತ್ತಾನೆ, ನಿನ್ನ ಹಣ ನಿನ್ನ ಅಕೌಂಟಲ್ಲಿ ಇದ್ದರೆ ನಾವೇನು ನಿನ್ನ ಹಣ ತಿಂತ ಇದ್ದೇವಾ ಅಂತ ಕೇಳುತ್ತಾನೆ. ಆವಾಗ ರಾಧಿಕಾ ಹೇಳುತ್ತಾಳೆ, ಇದು ಕೂಡ ನಾನು ಹಾಗೆ ಮಾಡಿಲ್ಲ, ಇದರ ಬಗ್ಗೆ ನನಗೆ ಐಡಿಯಾ ಇದೆ, ಇದರ ಬಗ್ಗೆ ನಾನು ಎಲ್ಲ ವಿಚಾರಿಸಿಕೊಂಡೇ ಮಾಡಿದ್ದೆ ಅಂತ ರಾಧಿಕಾ ಹೇಳುತ್ತಾಳೆ. ಆದರೆ ಅವಳ ಮಾತು ಯಾರಿಗೂ ಅರ್ಥ ಆಗುವುದಿಲ್ಲ. ನೀನು ಅಮ್ಮಗೆ ಕೇಳ್ದೇನೆ ಯಾಕೆ ಮಾಡಿದೆ? ಮತ್ತು ಅವಳ ಅತ್ತೆ ಹೇಳುತ್ತಾಳೆ, ನಿನಗೆ ಹೇಳಿಲ್ವಾ, ಇಂತಹ ವಿಷಯದಲ್ಲೆಲ್ಲ ಹೆಣ್ಣು ಮಕ್ಕಳು ತಲೆ ಹಾಕಬಾರದು, ಇದು ನಿನ್ನ ಕೆಲಸ ಅಲ್ಲ, ನಿನ್ನ ಕೆಲಸ ಏನಿದೆ ಅಷ್ಟು ಮಾಡು ಸಾಕು ಅಂತ ಅವಳ ಅತ್ತೆ ಹೇಳುತ್ತಾಳೆ. ಅವರ ಮಾತು ಕೇಳಿ ಕೇಳಿ ಅವಳಿಗೂ ಕೋಪ ಬರುತ್ತೆ. ಆವಾಗ ರಾಧಿಕಾ ಹೇಳುತ್ತಾಳೆ, ಹಾಗಾದರೆ ಅತ್ತೆ, ನೀವು ಒಂದು ಹೆಣ್ಣು ಆಗಿದ್ದೀರಾ, ಮನೆಯಲ್ಲಿ ಯಾವುದೇ ಕೆಲಸ ನಿಮಗೆ ಕೇಳದೇನೆ ಮಾಡಿದರೆ ನೀವು ಏಕೆ ಕೋಪ ಮಾಡಿಕೊಳ್ಳುತ್ತೀರಿ? ನೀವು ಒಂದು ಹೆಣ್ಣೆ, ನಾನು ಹೆಣ್ಣು ಮಗಳು, ನನಗೆ ಆ ಕೆಲಸ ತಿಳಿಯುವುದಿಲ್ಲ ಅಂದರೆ ನೀವು ಒಂದು ಹೆಣ್ಣೆ, ನಿಮಗೆ ಮನೆಯ ಎಲ್ಲ ಜವಾಬ್ದಾರಿ ವಹಿಸುವ ಕೆಲಸ ಹೇಗೆ ತಿಳಿಯುತ್ತೆ? ನೀವು ಇದೆಲ್ಲ ಮನೆಯ ಗಂಡಸರ ಮೇಲೆ ಬಿಟ್ಟು ಬಿಡಿ. ಇಷ್ಟು ದಿನ ನಿಮ್ಮ ಮಾತು ಕೇಳಿದೆ, ಆದರೆ ಈಗ ಮುಂದೆ ಕೇಳುವುದಿಲ್ಲ ಅಂತ ರಾಧಿಕಾ ಹೇಳುತ್ತಾಳೆ. ಅವಳ ಮೈದುನ ಹೇಳುತ್ತಾನೆ, ಅತ್ತಿಗೆ ಅಮ್ಮಗೆ ಹೀಗೆಲ್ಲ ಮಾತಾಡ್ತೀರಾ ಅಂತ ಕೇಳುತ್ತಾನೆ. ರಾಧಿಕಾ ಹೇಳುತ್ತಾಳೆ, ನೀವು ಮೈದುನ ಇದ್ದೀರಾ, ಮೈದುನನೇ ಆಗಿರಿ, ನನಗೆ ಹೀಗೆಲ್ಲ ಕೇಳುವ ಹಕ್ಕು ನಿಮ್ಮದಿಲ್ಲ, ನನ್ನ ಗಂಡ ಕೇಳುತ್ತಾರೆ, ನಾಳೆ ನಿಮ್ಮ ಹೆಂಡತಿ ಬಂದರೆ ನಿಮ್ಮ ಹೆಂಡತಿಗೆ ಕಲಿಸಿ, ಇದೆಲ್ಲ ನನಗಲ್ಲ ಅಂತ ಕೋಪದಲ್ಲಿ ಹೇಳುತ್ತಾಳೆ. ನನಗೆ ಚೆನ್ನಾಗಿ ಗೊತ್ತು, ನಾನು ಯಾವುದೇ ಕೆಟ್ಟ ಕೆಲಸ ಮಾಡುತ್ತಿಲ್ಲ, ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನಿಮಗೆ ಕೇಳಿನೇ ಮಾಡೋಕ್ಕೆ, ಈಗ ಮುಂದೆ ನನ್ನ ಮನಸ್ಸಿಗೆ ಬಂದ ಹಾಗೆ ಮಾಡುತ್ತೇನೆ, ನಿಮ್ಮ ಯಾವುದೇ ಮಾತು ಕೇಳುವುದಿಲ್ಲ, ಹೇಳೋಕ್ಕೂ ಬ್ಲೇಮ್ ಮಾಡೋಕ್ಕೂ ಒಂದು ಲಿಮಿಟ್ ಇರುತ್ತೆ, ಏನು ತಪ್ಪು ಕೆಲಸ ಮಾಡದೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ರು ನೀವು ಅದನ್ನು ಅರ್ಥ ಮಾಡಿಕೊಳ್ಳಕ್ಕೆ ರೆಡಿ ಇಲ್ಲ ಅಂದರೆ ನಾನೇಕೆ ಮುಂದೆ ನಿಮ್ಮ ಮಾತು ಕೇಳಲಿ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾಳೆ. ರಾಧಿಕಾ ಹೋಗುವುದನ್ನು ನೋಡಿ ಅವರವರ ಮುಖ ನೋಡಿಕೊಳ್ಳುತ್ತಾ ನಿಂತು ಬಿಡುತ್ತಾರೆ. ರಾಧಿಕಾಳ ಮೇಲೆ ಅವಳ ಗಂಡನಿಗೆ ತುಂಬ ಕೋಪ ಬರುತ್ತೆ. ಈಗ ಅವರು ಏನು ಹೇಳಿದರೂ ರಾಧಿಕಾ ಅವರ ಮಾತಿಗೆ ತಲೆ ಕೊಡುತ್ತಿರಲಿಲ್ಲ. ಅವರ ಮಾತು ಇಗ್ನೋರ್ ಮಾಡಿ ಹೋಗುತ್ತಿದ್ದಳು ಮತ್ತು ಬ್ಯಾಂಕಿಗೆ ಹೋಗಿ ಅವಳ ಅಕೌಂಟ್ಗೆ ಗಂಡನ ನಂಬರನ್ನು ತೆಗೆದು ತನ್ನ ನಂಬರ್ ಹಾಕಿಸುತ್ತಾಳೆ. ಹೀಗೆ ಕೆಲವು ದಿನ ಮನೆಯಲ್ಲಿ ಹಾಗೆ ಹೀಗೆ ಅಂತ ಅವಳ ಮೇಲೆ ಗೋಳು ಹೊಡೆಯುತ್ತಾರೆ. ಆದರೆ ರಾಧಿಕಾ ಅವರ ಮಾತಿಗೆ ಯಾವುದೇ ಉತ್ತರ ಕೊಡುವುದಿಲ್ಲ ಮತ್ತು ಅವರು ಏನೇ ಅಂದರೂ ಇಗ್ನೋರ್ ಮಾಡುತ್ತಿದ್ದಳು.
ಇದನ್ನು ನೋಡಿ ಬರ್ತಾ ಬರ್ತಾ ರಾಧಿಕಾಗೆ ಯಾರೂ ಏನೂ ಹೇಳುತ್ತಿರಲಿಲ್ಲ. ಎಲ್ಲರೂ ಅವರವರ ಕೆಲಸ ನೋಡುತ್ತಾ ಸುಮ್ಮನಾಗಿ ಬಿಡುತ್ತಾರೆ. ಎದುರಿನವರ ಮಾತು ಸರಿ ಇರಲಿ ತಪ್ಪಿರಲಿ ಎಷ್ಟು ಕೇಳ್ತಾ ಇರುತ್ತೇವೋ ಅವರು ಇನ್ನಷ್ಟು ಹೇಳ್ತಾನೇ ಇರುತ್ತಾರೆ. ನಮ್ಮ ತಪ್ಪು ಇರದಿದ್ದರೂ ನಮ್ಮಲ್ಲಿ ತಪ್ಪು ಹುಡುಕುತ್ತಾನೇ ಇರುತ್ತಾರೆ. ಎದುರಿನವರ ಮಾತು ಕೇಳಬೇಕು, ಆದರೆ ಒಂದು ಲಿಮಿಟ್ವರೆಗೆ ಅಷ್ಟೇ. ಅದಕ್ಕೂ ಮೀರಿ ಕೇಳ್ತಾ ಇದ್ದರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಸುಖ ಎಲ್ಲವೂ ಕಳೆದುಕೊಂಡು ಬಿಡುತ್ತೇವೆ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.